ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರ್ಹದ್ನಲ್ಲಿ ಇರುವಂಥ ತೋಳಂಕೆರೆ ಏರಿಯಾದಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ಮಧ್ಯಾಹ್ನ 12ರಿಂದ 1 ಗಂಟೆ ಸುಮಾರಲ್ಲಿ ಅಲ್ಲಿ ಅರವಿಂದ್ ಚವಾನ್ ಅನ್ನುವಂಥ ವ್ಯಕ್ತಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ನೀಡುವಂಥ ಕಂಪ್ಲೇಂಟಲ್ಲಿ ತಮ್ಮ ಆಫೀಸಲ್ಲಿ ತಮ್ಮ ಆಗಿರುವಂಥ ಮೋಹನ್ ಚವಾಣ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು 15ರಿಂದ 20 ಜನ ಏಕಾಏಕಿ ಆಫೀಸ್ಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ, ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಮತ್ತು ಕೊಲೆ ಪ್ರಯತ್ನ ಮಾಡಿ ಮೋಹನ್ ಚವಾನ್ ಅನ್ನೋ ವ್ಯಕ್ತಿಯನ್ನು ತಮ್ಮ 4 ವೀಲರಲ್ಲಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದು ಕಂಪ್ಲೇಂಟನ್ನು ಕೊಡ್ತಾರೆ. ಇಮಿಡಿಯೇಟಾಗಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರ್ಹದ್ನಲ್ಲಿದ್ದಂಥ ಅಧಿಕಾರಿ ಸಿಬ್ಬಂದಿಗಳು, ಮುಖ್ಯವಾಗಿ ಕ್ರೈಮ್ ಸಿಬ್ಬಂದಿಗಳು ಆ ವಾಹನದ ಡೀಟೇಲ್ಸು ಏನು ಲಭ್ಯ ಇತ್ತು ಮತ್ತು ಆರೋಪಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇವ್ರಿಗಿರುತ್ತೆ. ಹಾಗಾಗಿ ಆರೋಪಿಗಳ ಬಗ್ಗೆ ಇದ್ದಂಥ ಮಾಹಿತಿ ಮೇರೆಗೆ ವಾಹನ ಮತ್ತು ಆರೋಪಿಯನ್ನು ಅದರ ಜೊತೆಗೆ ಯಾರು ಅಪಹರಣಕ್ಕೊಳಗಾಗಿದ್ದ ಆ ವ್ಯಕ್ತಿಯನ್ನು ರೆಸ್ಕ್ಯೂ ಮಾಡಲಿಕ್ಕೆ ಇಮಿಡಿಯೇಟಾಗಿ ನಮ್ಮ ವೈರ್ಲೆಸ್ ಕಂಟ್ರೋಲ್ ರೂಮ್ಗೆ ಧಾರವಾಡ ಜಿಲ್ಲೆ, ಬೆಳಗಾಂ ಜಿಲ್ಲೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಆ ವಾಹನವನ್ನು ಚೇಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರ್ಹದ್ನಲ್ಲಿ ಏರ್ಪೋರ್ಟ್ ಮುಂಭಾಗದಲ್ಲಿ ಈ ತಾರಿಹಾಳ್ ಬ್ರಿಡ್ಜ್ ಏನಿದೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅಡ್ಡ ಆಗ್ತಂಥ ಸಂದರ್ಭದಲ್ಲಿ ಆ ಸಿಬ್ಬಂದಿಗಳ ಮೇಲೆ ಕೂಡ ಯಾವುದೇ ಕಾರಣಕ್ಕೂ ಅವರು ವಾಹನವನ್ನು ನಿಲ್ಲಿಸದೆ ಏಕಾಏಕಿ ಹಾಯಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ. ಅದು ಮುಂದುವರೆದು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ಸರ್ಹದ್ನಲ್ಲಿ ಇರುವಂಥ ಒಂದು ಹೋಟೆಲ್ ಸಮೀಪದಲ್ಲಿ ಇರುವಂಥ ರಸ್ತೆಯಲ್ಲಿ ಕೂಡ ಅಡ್ಡ ಹಾಕಲಿಕ್ಕೆ ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಸೇರಿದಂತೆ ಅವರ ಸಿಬ್ಬಂದಿ ಮತ್ತು ನಮ್ಮ ಸಿಬ್ಬಂದಿ ಅಡ್ಡ ಹಾಕಲಾಗಿ ಪ್ರಕರಣದ ಮೊದಲನೇ ಆರೋಪಿ ಏನಿದ್ದಾನೆ ಬಸಪ್ಪ ದಳವಾಯಿ ಅಂತ, ಅವನು ಮತ್ತು ಅವನ ಜೊತೆ ಕೆಲ ವ್ಯಕ್ತಿಗಳು ಸಿಕ್ಕಿದ್ದಾರೆ. ನಂತರ ಬೆಳಗಾಂ ಜಿಲ್ಲೆಯ ಒಂದು ಭಾಗದಲ್ಲಿ ಯಾರು ಅಪಹರಣಕ್ಕೊಳಗಾಗಿದ್ದ ಮೋಹನ್ ಚವಾಣ್ ಈ ವ್ಯಕ್ತಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರೆಸ್ಕ್ಯೂ ಮಾಡಿದ್ದಾರೆ. ಒಟ್ಟು ಈ ಪ್ರಕರಣದಲ್ಲಿ 10 ಜನರನ್ನು ದಸ್ತಗಿರಿ ಮಾಡಲಾಗಿದೆ. ಅವರ ಹೆಸರುಗಳು ಬಸಪ್ಪ ದಳವಾಯ್, ಕೃಷ್ಣಪ್ಪ ಬಡಿಗೇರ್, ಮಜೀದ್ ಸಾಬ್ ನದಾಫ್, ರುದ್ರಪ್ಪ ಭಜಂತ್ರಿ, ಶಂಕರ್ ಹಿರೇಮೇತ್ರಿ, ನಜೀರ್ ಮಕಾಂದಾರ್, ಹನುಮಂತ ಕಲ್ಕುಟ್ರ, ಚನ್ನಪ್ಪ ಮನವಡ್ಡರ್, ಶೇಖಪ್ಪ ಕಲ್ವಡ್ಡರ್ ಮತ್ತು ಭೀಮಪ್ಪ ಕಲ್ವಡ್ಡರ್ ಅಂತ ಒಟ್ಟು ಈಗಾಗಲೇ 10 ಜನರನ್ನು ವಶಕ್ಕೆ ತೊಗೊಂಡಿದ್ದಾರೆ. ಇದರಲ್ಲಿರುವಂಥ ಮೊದಲನೇ ಆರೋಪಿ ಏನಿದ್ದಾನೆ ಈತ ಸಬ್ ಕಾಂಟ್ರಾಕ್ಟ್ ಮಾಡುವಂಥ ವ್ಯಕ್ತಿ. ಸುಮಾರು 3-4 ವರ್ಷಗಳ ಹಿಂದೆ ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂಥ ಸಬ್ ಜೈಲಲ್ಲಿ ಬ್ಯಾರಕ್ಸನ್ನು ಕಟ್ಟುವಂಥ ಕೆಲಸವನ್ನು ಈ ಅರವಿಂದ್ ಚವಾಣ್ ಮತ್ತು ಮೋಹನ್ ಚವಾಣ್ ಇವರಿಗೆ ಅಲಾಟ್ ಆಗಿರುತ್ತೆ. ಅದನ್ನು ಸಬ್ ಕಾಂಟ್ರಾಕ್ಟು ಇವನು ಬಸಪ್ಪ ದಳವಾಯಿ ಏನಿದ್ದಾನೆ ಅವನಿಗೆ ನೀಡಲಾಗಿರುತ್ತೆ. ಆ ಸಂದರ್ಭದಲ್ಲಿ ಸುಮಾರು 90 ಲಕ್ಷದಷ್ಟು ಹಣದ್ದು ಟ್ರಾನ್ಸಾಕ್ಷನ್ ಆಗಿದೆ. ಅದರಲ್ಲಿ ಈತ ಅರ್ಧಂಬರ್ಧ ಕೆಲಸ ಮಾಡಿದ್ರ ಹಿನ್ನೆಲೆಯಲ್ಲಿ ಅವನು ಕೆಲಸ ಮಾಡಿರೋದಕ್ಕಿಂತ ಇನ್ನೂ ಹೆಚ್ಚಿಗೆ ಹಣವನ್ನೇ ನಾವು ಕೊಟ್ಟಿದ್ದೀವಿ. ಅಷ್ಟಾಗೂ ಕೂಡ ಕಳೆದ 2-3 ವರ್ಷದಿಂದ ನಮಗೆ ಪೀಡಿಸ್ತಾ ಇದ್ದ. ಈ ಹಿಂದೆ ಒಮ್ಮೆ ಅಪಹರಣಕ್ಕೆ ಪ್ರಯತ್ನ ಕೂಡ ಮಾಡಿದ್ದ. ಆ ಸಂದರ್ಭದಲ್ಲಿ ಪಂಚಾಯಿತಿ ಮಾಡಿ ನಾವು ವ್ಯವಹಾರ ಮುಗಿಸ್ಕೊಂಡಿದ್ವಿ. ಅಷ್ಟಾಗಿಯೂ ಕೂಡ ಒಂದು ಘಟನೆ ನಡೆದಿದೆ. ಈ ರೀತಿ ಅಪಹರಣ ಮಾಡಿದ್ದಾನೆ ಅನ್ನುವಂಥದ್ದು ನಮ್ಮ ಕಂಪ್ಲೇಂಟ್ ಹೇಳುವಂಥದ್ದು. ಈ ಇತರೆ ಆರೋಪಿಗಳೇನಿದ್ದಾರೆ ಇವನ ಹತ್ರ ಲೇಬರ್ ಕಾಂಟ್ರಾಕ್ಟ್ ಕೆಲಸ ಮಾಡುವಂಥ ವ್ಯಕ್ತಿಗಳು, ಲೇಬರ್ ಸಪ್ಲೈ ಮಾಡುವಂಥದ್ದು, ಸೆಂಟ್ರಿಂಗ್ ಕೆಲಸ ಮಾಡುವಂಥದ್ದು, ಅದೇ ರೀತಿ ಮಟೀರಿಯಲ್ ಸಪ್ಲೈ ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇವನಿಗೆ ಸಪೋರ್ಟ್ ಮಾಡುವಂಥವ್ರು. ನಿರಂತರವಾಗಿ ಇವರು ತಮ್ಮ ಕೆಲಸ ಮಾಡಿರೋ ಹಣ ಏನು ಕೊಡಬೇಕು ಅಂತಂದಾಗ ಇಲ್ಲಿ ಮೋಹನ್ ಚವಾಣ್ ಅವರು ಇಷ್ಟು ಹಣ ಕೊಡಬೇಕು, ಅವ್ರು ಕೊಟ್ಟಾಗ ಕೊಡ್ತೀನಿ ಅಂತಂದೇ ನಿರಂತರವಾಗಿ ಹೇಳ್ತಾ ಬರ್ತಿರ್ತಾನೆ. ಮತ್ತು ಎಲ್ಲರದ್ದು ಕಡೆಯಿಂದ ಹಣದ ಒತ್ತಡ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಸೇರಿಕೊಂಡು ಅವನ್ನ ಎತ್ತಾಕೊಂಬಂದು ಹಣ ಕೊಟ್ಟರೆ ವಾಪಸ್ ಬಿಡೋಣ ಅನ್ನೋಂಥ ನಿರ್ಣಯವನ್ನು ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಮಾಡಿ ನಂತರ ಇಲ್ಲಿ ಬಂದು ಈ ಒಂದು ಇನ್ಸಿಡೆಂಟನ್ನು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಇನ್ನೂ ಸುಮಾರು 10ಕ್ಕೂ ಹೆಚ್ಚು ಆರೋಪಿಗಳು ನಮಗೆ ಬೇಕಾಗಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಯಾರು ಬಸಪ್ಪ ದಳವಾಯಿ ಇದ್ದಾನೆ ಅವನ ಜೊತೆ ಇದ್ದಂಥವ್ರು, ಅವನ ಕುಟುಂಬ ಸದಸ್ಯರು ಮತ್ತು ಅವನ ಜೊತೆ ನಿಕಟ ಸಂಪರ್ಕದಲ್ಲಿದ್ದವರು ಯಾರು ಈ ಒಂದು ಅಪಹರಣದ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಕಾನ್ಸ್ಪಿರಸಿ ಮಾಡಿದ್ರು ಅವರು ಸೇರಿದಂತೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಂಥ ಬೇರೆ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಿಕ್ಕೆ ನಮ್ಮ ತಂಡ ಈಗಾಗಲೇ ಕೆಲಸ ಮಾಡ್ತಾರೆ. ಆದಷ್ಟು ಬೇಗ ಉಳಿದ ಆರೋಪಿಗಳನ್ನು ಕೂಡ ದಸ್ತಗಿರಿ ಮಾಡೋ ಕೆಲಸ ಮಾಡಲಾಗಿದೆ.